ಹಾಯ್ ಎಲ್ರಿಗೂ ಅಮೃತಾಸ್ ಪಾಕಶಾಲೆಗೆ ಸ್ವಾಗತ. ನಾನಿವತ್ತು ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಬರೋಣ ಅಲ್ವಾ. ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡೋಣ. ಈಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಪನ್ನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ದೊಡ್ಡ ಸೈಜ್ ಈರುಳ್ಳಿ, ಒಂದು 3 ಟೊಮ್ಯಾಟೊ, ಬೆಣ್ಣೆ, ಕಸೂರಿ ಮೇಥಿ, ಅರಿಶಿನ, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಹಾಗೆ ಗೋಡಂಬಿ, ಮೆಣಸಿನ್ಕಾಯಿ, ಹಾಗೆ ಚಕ್ಕೆ ಬೇಡ, ಇದಕ್ಕೆ ಲವಂಗ ಹಾಕಿದ್ರೆ ಸಾಕಾಗುತ್ತೆ. ಲವಂಗ, ಆಮೇಲೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ, ಹಾಗೆ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಈಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯೂಬ್ಸು ಪನ್ನೀರ್ದು, ಅದನ್ನು ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣ. ನೀವು ಹಾಗೆ ಕೂಡ ಬಿಸಿ ನೀರಲ್ಲೂ ಕೂಡ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಕ್ರಂಚಿಯಾಗಿ ಸಿಗಬೇಕು ಬಾಯಿಗೆ ಅಂದರೆ ಈ ಥರ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡು ಹಾಕ್ಕೋಬೋದು. ಈಗ ಮತ್ತೆ ಅದೇ ಪ್ಯಾನಿಗೆ ಕ್ಯೂಬ್ಸಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಅಂದರೆ ಮೀಡಿಯಮ್ ಸೈಜ್ ಅಂದರೆ 2 ತೊಗೊಳ್ಳಿ. ಇದು ದೊಡ್ಡ ಸೈಜ್ ಈರುಳ್ಳಿ, ಅದಕ್ಕೆ 1 ತೊಗೊಂಡಿದ್ದೀನಿ. 2 ಲವಂಗ, 1 ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೆ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಪನ್ನೀರ್ ಬಟರ್ ಮಸಾಲ ಸ್ವಲ್ಪ ಸ್ವೀಟಿಶ್ ಬರುತ್ತಲ್ವ, ಅದಕ್ಕೋಸ್ಕರ ನಾನು 1-2 ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ಅದು ಮೀಡಿಯಮ್ ಖಾರದು. ಹಾಗೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ, ಹಾಗೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಹಾಕ್ಕೊತಾ ಇದ್ದೀನಿ, ಹಾಗೆ ಶುಂಠಿನೂ ಅಷ್ಟೇ. ಇದನ್ನೆಲ್ಲ ಇವಾಗ ಫ್ರೈ ಮಾಡ್ಕೋಬೇಕು ಒಂದು ಪ್ಯಾನಲ್ಲಿ. ಸ್ವಲ್ಪ ಈರುಳ್ಳಿ ಮೆತ್ತಗಾದ್ಮೇಲೆ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಒಂದು 3 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಸಾಕಾಗತ್ತೆ ಇಷ್ಟಕ್ಕೆ. ಹಾಗೆ ಅದನ್ನೆಲ್ಲ ಬೇಯಕ್ಕೆ ಬಿಡಲಿಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಹಾಕ್ಕೊತಾ ಇದ್ದೀನಿ, ಒಳ್ಳೆ ಕಲರ್ ಬರುತ್ತೆ. ಈಗ ಫುಡ್ ಕಲರೆಲ್ಲ ಯೂಸ್ ಮಾಡಬಾರ್ದಲ್ವ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಾದರೆ ನೀವು ಅದಿಲ್ಲ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ 1-2-3 ಆ್ಯಡ್ ಮಾಡ್ಕೋಬೋದು. ಇವಾಗ ಇದು ಆಗಿದೆ, ನಾನಿವಾಗ ಇದನ್ನು ತಣ್ಣಗೆ ಹಾಕಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಈ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ ಇವಾಗ ರುಬ್ಬಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಅದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿರ್ತೀವಲ್ವ, ಅದರಿಂದ ಅದು ಒಳ್ಳೆ ಕಲರ್ ಬರುತ್ತೆ. ಈಗ ಒಂದು ಪ್ಯಾನಿಗೆ ಬಟರ್ ಹಾಕ್ಕೊತಾ ಇದ್ದೀನಿ, ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಆ ಬಟರೆಲ್ಲ ಕರಗಿದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೋಬೇಕಾಗತ್ತೆ. ಈರುಳ್ಳಿ ಹಾಕ್ಕೊಂಡು ಅದು ಕೆಂಪಗಾಗೋ ತನಕ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ರೋಸ್ಟ್ ಮಾಡ್ಕೊಂಡು ಈಗ ಒಂದೊಂದೇ ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ರೆಡ್ ಚಿಲ್ಲಿ ಪೌಡ್ರು ನಾರ್ಮಲ್ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ, 1 ಟೀ ಸ್ಪೂನು, ಹಾಗೆ ಧನಿಯಾ ಪುಡಿನೂ 1 ಟೀ ಸ್ಪೂನು. ಇದು ಅರಿಶಿನ ಮಾತ್ರ 1/4 ಟೀ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಆವಾಗ ಒಳ್ಳೆ ಕಲರ್ ಬರುತ್ತೆ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗಿದು. ಈಗ ಇದಕ್ಕೆ ಅದು ಮಸಾಲೆ ರುಬ್ಬಿರ್ತೀವಲ್ವ, ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆನ ಸೋಸ್ಕೊಂಡು ಹಾಕೋತಾರೆ ಕೆಲವರು, ಬಟ್ ಸೋಸೋದೇನು ಬೇಡ, ನಾವು ನುಣ್ಣಗೆ ರುಬ್ಕೊಂಡಿರ್ತೀವಿ. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ, ಜಾರಿಂದ ನೀರನ್ನು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಮುಚ್ಚಿಟ್ಟು ಬೇಯಿಸಾದ್ಮೇಲೆ ಅದು ಫುಲ್ಲು ಬೆಂದಿರುತ್ತೆ, ಅಂದರೆ ಕಲರ್ ಚೇಂಜ್ ಆಗಿರುತ್ತೆ. ನೋಡಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ. ಅದಾದಮೇಲೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೋಬೋದು, ತುಂಬಾ ತೆಳು ಮಾಡೋಕ್ಕೆ ಹೋಗಬೇಡಿ, ಇದು ಗಟ್ಟಿಯಾಗೇ ಇರಬೇಕು ಸ್ವಲ್ಪ. ನನಗೆ ಸ್ವಲ್ಪ ನೀರು ಹಾಕಿದ್ದೀನಿ, ಸಾಕಾಗುತ್ತೆ ಇಷ್ಟಕ್ಕೆ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೋಬೋದು. ಇವಾಗ ಇದಕ್ಕೆ ಕಸೂರಿ ಮೇಥಿ ಲಾಸ್ಟಲ್ಲಿ ಕುದಿ ಬರೋಬೇಕಾದ್ರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಒಳ್ಳೆ ಫ್ಲೇವರ್ ಇರುತ್ತೆ. ರೋಸ್ಟೆಡ್ ಇರೋದು ಹಾಕ್ಕೊಳ್ಳಿ. ಹಾಗೆ ಗರಂ ಮಸಾಲಾನೂ ಕೂಡ ಲಾಸ್ಟಲ್ಲೇ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ಪನ್ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ 3 1-2 ನಿಮಿಷ ಕುದಿಯೋಕ್ಕೆ ಬಿಡೋಣ. ಎಷ್ಟು ಚೆನ್ನಾಗಾಗಿದೆ, ತಿಕ್ನೆಸ್ಸು ಸೇಮ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ರೆಡಿಯಾಗಿದೆ ಪನ್ನೀರ್ ಬಟರ್ ಮಸಾಲ. ಇದು ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಮೇಯ್ನ್ ಪಾರ್ಟ್, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಆ್ಯಡ್ ಮಾಡಿದ್ರೇ ಪನ್ನೀರ್ ಬಟರ್ ಮಸಾಲ ಒಳ್ಳೆ ಟೇಸ್ಟ್ ಬರೋದು. ಹಾಗೆ ಕೊನೆಯದಾಗಿ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ಕುದಿ ಬಂದಮೇಲೆ ಈ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಆ್ಯಡ್ ಮಾಡಿದ್ರೆ ರೆಸ್ಟೋರೆಂಟ್ ಸ್ಟೈಲು ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ಪರೋಟಾಗಂತೂ
ಒಳ್ಳೆ ಕಾಂಬಿನೇಷನ್ನು. ಹಾಗೆ ಅದ್ರ ಜೊತೆಗೆ ರೋಟಿ, ನಾನು ಏನು ಬೇಕಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೀಗೆ ಟೇಸ್ಟಿ ಆ್ಯಂಡ್ ಈಸಿ ರೆಸಿಪಿಗೋಸ್ಕರ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ಪನ್ನೀರ್ ಬಟರ್ ಮಸಾಲ. ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ. ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.